ಕಳೆದ ಒಂದು ವಾರಗಳ ಹಿಂದೆ ನಾನು ನಿಮ್ಮ ಎಲ್ಲಾ ಪತ್ರಿಕಾ ಮಾಧ್ಯಮದ ಸಹೋದರರ ಎದುರಿಗೆ ಮಾಡಿದಂತ ಆಪಾದನೆಯನ್ನ ಅಲ್ಲಗಳೆದಿ ಕಾಂಗ್ರೆಸ್ನ ಕೆಲ ಸದಸ್ಯರು ಅವರೇ ಗುತ್ತಿಗೆದಾರರಿದ್ದಾರೆ ಅನ್ನುವಂತ ರೀತಿಯಲ್ಲಿ ಅದನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ ಬಂದಿದ್ರು. ಆದ್ರ ಅಂತ ಸದಸ್ಯರಿಗೆ ಇದೊಂದು ಪತ್ರ ತೋರಿಸ್ಲಿಕ್ಕೆ ಅವರೇ ಹಗರಣ ಮಾಡಿದಾರೇನೋ ನಗರಸಭೆ ಸದಸ್ಯರು ಅನ್ನುವ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊಳಕ್ ಬಂದಿರು. ಆದ್ರೆ ಅವ್ರಿಗೆ ಇನ್ನೊಂದು ಪತ್ರ ತೋರಿಸ್ತೀನಿ ನೋಡ್ರಪ್ಪ, ನಮ್ಮ ಮಹಾನುಭಾವ ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯರೇ, ಒಂದ್ ಯಂತ್ರ ಅಂತೂ ಮಾರ್ಕೊಂಡು ತಿಂದಿರಿ, ಮತ್ತೊಂದು ಟೆಂಡರ್ ಮಾಡಿರಿ 4 ಕೋಟಿ ರೂಪಾಯಿ, ಅದ್ರ ಮತ್ತೆ 82 ಲಕ್ಷ ರೂಪಾಯಿ ಯಂತ್ರ ಇಟ್ಟಿರಿ. ಇಲ್ಲಿ ಪತ್ರಕರ್ತ ಬಂಧುಗಳಿಗೆ ತೋರ್ಸ್ಲತ್ತೀನಿ, ಹೋಗಿ ಚೆಕ್ ಮಾಡ್ಕೊಡಿ. ಅದೇ BVB ಕಾಲೇಜ್, ಅದೇ ಗ್ರೇವೇಡ್ ನಲ್ಲಿ ಮತ್ತೆ 82 ಲಕ್ಷ ರೂಪಾಯಿ ಇಟ್ಟಿರಿ. ಒಂದ್ ಯಂತ್ರದ 50 ಲಕ್ಷ ರೂಪಾಯಿ ಮೊನ್ನೆ ಎತ್ತಿರಿ. ಆ ಯಂತ್ರ ಅದ ಅಂತ ಹೇಳಿ ನೀವೇ ಹೇಳಿರಿ, ಬಂದು ಸ್ಪಷ್ಟೀಕರಣ ಕೊಟ್ಟಿರಿ. ನಮ್ಮ ಸ್ಟಾಕ್ನಾಗ ಅದ ಅಂತ ಹೇಳಿರಿ. ಮತ್ತೆ ಇನ್ನೊಂದು ಯಂತ್ರ ಯಾಕಿಟ್ರಿ 82 ಲಕ್ಷ ರೂಪಾಯಿ? ಅಂದ್ರೆ ಯಾ ಯಂತ್ರ ಹೊಡೆರಂದಿರಿ? 82 ಲಕ್ಷ ಹೊಡೆರಂದಿರಿ, ನಾ 50 ಲಕ್ಷ ರೂಪಾಯಿ ಹೊಡೆದಿದ್ ಮುಚ್ಚಾಕೋರಂದಿರಿ ಅಂತ ಹೇಳಿ ಮತ್ತೆ ಪತ್ರಕರ್ತರ ಮುಂದೆ ಬಂದು ಹೇಳ್ರಪ್ಪ. ಯಾಕಂದ್ರೆ ನೀವು ನಾ ಕೇಳಿ ಪ್ರಶ್ನೆ ಗುತ್ತಿಗೆದಾರರಿಗೆ ಉತ್ತರ ಯಾರು ಕೊಡ್ಲತ್ತಾರ? ಮಂತ್ರಿಗಳು ಮತ್ತ ಅವ್ರ ಸಹಚಾರ ನಗರಸಭೆ ಸದಸ್ಯರು. ಅಂದ್ರೆ ಈಗ ಸ್ಪಷ್ಟೀಕರಣ ಏನಾಯ್ತು? ಆ ಗುತ್ತಿಗೆದಾರರಲ್ಲಿ ಇವರೆಲ್ಲ ಪಾಲ್ದಾರರು ಅನ್ನುವಂಥದ್ದು ಗೊತ್ತಾಯ್ತು. ನಾ ಕಳ್ಳಲ್ಲತ್ತಿದ ಬೇರೆರಿಗೆ ನೀವು ಹೊಂಟ್ರಿ, ನಾ ಕಳ್ಳಲ್ಲ ಅಂತ. ನೀವು ಕಳ್ಳ ಅಂತ ಎಲ್ಲೂ ಹೇಳಿಲ್ಲ. ಯಾವ ಪತ್ರಿಕೆಯಲ್ಲಿ ನಮ್ಮ ನಗರಸಭೆ ಸದಸ್ಯರು ಕಳ್ಳರ ಅಂತ ಹೇಳಿಲ್ಲ, ಮಂತ್ರಿ ಯಾರ ಅಂತ ಹೇಳಿಲ್ಲ. ಯಾಕಂದ್ರೆ ಮಂತ್ರಿ ಆ ಗುತ್ತಿಗೆದಾರರಿಗೆ ಉಳಿಸುವಂತ ಎಲ್ಲಾ ಪ್ರಯತ್ನಗಳು ಮಾಡತ್ತಾರ. ಇವತ್ತು ಮೊನ್ನೆ ಫೋನ್ ಮುಖಾಂತರ ಅವ ಯಾವ ಏಜೆನ್ಸಿದೋ ಮಷಿನ್ ಕೊಟ್ಟನ ಅವನಿಗೆ ಮಾತಾಡ್ದ. ಅವ ಏನಂತ 19 ಲಕ್ಷ ರೂಪಾಯಿದಾಗ ಬೀದರ್ದಾಗ ತಂದು ಕೂರಿಸ್ಬಿಡ್ತೀನಿ ಅಂದ. ನಾವು ಅದೇ ಯಂತ್ರ, ಅದೇ ಎಂಟರ್ಪ್ರೈಸಸ್. ನೀವು 49 ರೂಪಾಯಿ ಎತ್ತಿರಲ್ಲ, ಆ ಉಳಿದು 29 ಲಕ್ಷ ರೂಪಾಯಿ ನೀವು ಕದ್ದಿರಂತ ಅರ್ಥ ಆಯ್ತಾ? ಅದಲ್ಲದೆ ಮತ್ತೆ 81 ಲಕ್ಷ ರೂಪಾಯಿ ಹಾಕಿತ್ರಿ. ಇದ್ರ ಸ್ಪಷ್ಟೀಕರಣ ನಿಮ್ಮಲ್ಲಿ ಏನಾರ ದಮ್ಮು ತಾಕತ್ತು ಏನೇನೋ ಹೇಳ್ತಿರಲ್ಲ ಅವನ್ನ, ಅದು ಇತ್ತು ಅಂದ್ರೆ ನಾಳೆ ಮತ್ತೆ ಮಾಧ್ಯಮದ ಮುಂದೆ ಬಂದು ಮೊಹಮ್ಮದ್ ಗೌಸ್ ಅವರೇ, ನೀವು ಮತ್ತ ನಿಮ್ ಎಲ್ಲಾ ನಗರಸಭೆ ಸದಸ್ಯರು ಬಂದು ಮಾಧ್ಯಮದವರಿಗೆ ಉತ್ತರ ಕೊಡ್ರಿ. ಈ 80 ಲಕ್ಷ ಯಾಕೆ ಇಟ್ಟಿರಿ ಅನ್ನುವಂತ ಉತ್ತರ ಕೊಡ್ರಿ. ಆವಾಗ ನಿಮ್ಮ ಆಡಳಿತ ಚೆನ್ನಾಗದಂತೇವ್. ಇಲ್ಲ ಅಂತ ನಿಮ್ಗ ಯಾರೋ ಹೇಳತ್ತಿರು ಕಫನ್ ಚೋರ್ ಅನ್ಬೇಡ್ರಿ ಅಂತ. ಕಫನ್ ಚೋರೆ ಅಂತೇವು, ಗ್ರೇವೇಡ್ ಚೋರೆ ಅಂತೇವು. ಅದು ಸ್ಪಷ್ಟ ಆಗಸ್ತಾನ ಅದೇ ಅಂತೇವು. ರಹೀಮ್ ಖಾನ್ ಅವ್ರಿಗೆ ಅಂತೇವು, ನಗರಸಭೆ ಅಧ್ಯಕ್ಷರಿಗೆ ಅಂತೇವು, ಎಲ್ರಿಗೆ ಅಂತೇವು. ನಿಮ್ದು ಯಾವ ತಾಕತ್ ರುಕಸ್ತದ ರುಕಸ್. ಮತ್ತೆ ಮುಂದಿನ ಇದ್ರ ಹೋರಾಟ, ಕಾನೂನಿ ಹೋರಾಟ. ಇವತ್ತು ನಮ್ಮ ಹೊಸ ಆಯುಕ್ತರು ಬಂದಾರ, ಅವ್ರು ತನಿಖೆ ಪ್ರಾರಂಭ ಮಾಡ್ಯಾರ. ಇದ್ರಾಗ ಎಷ್ಟು ವಿಕೆಟ್ ಹೋಗ್ತಾವ ನಿಮ್ಗೆ ಮತ್ತೆ ಮುಂದೆ ತಿಳಿಸ್ತೀನಿ.